ಸಾಮಾನ್ಯವಾಗಿ ಬಜೆಟ್ ಅಂತ ಹೇಳಿದ್ರೆ ಉಳ್ಳವರಿಗೆ ಸಂಬಂಧಪಟ್ಟಿದ್ದು ಟ್ಯಾಕ್ಸ್ ಮತ್ತೊಂದು ಇದು ಪೂರಕವಾದಂತಹ ಸಂಗತಿಗಳು ನಡೆಯುತ್ತೆ ಅಂತ ಹೇಳಿ ಎಲ್ಲರೂ ಭಾವನೆಗಳು ಇರ್ತಾ ಇತ್ತು. ಆದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರು ಬಜೆಟ್ ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ಜನರ ಸಾಮಾನ್ಯ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಿದಂತ ಪರಿಣಾಮ, ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಮಾಡಿದಂತ ಪರಿಣಾಮ, ರಾಜ್ಯದ ಬಜೆಟ್ ಅಂತ ಹೇಳಿದ್ರೆ ಹೀಗೂ ಯೋಚನೆ ಮಾಡಬಹುದು ಅಂತ ಹೇಳಿ ಅದಕ್ಕೊಂದು ಬದಲಾವಣೆ ದಿಕ್ಕನ್ನ ಕೊಟ್ಟಂತದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸರ್ಕಾರದಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೈಕಲ್ ಕೊಟ್ರು, ರೈತರಿಗೆ ಬೇಕಾಗಿರುವಂತಹ ಸಂಗತಿಗಳನ್ನು ಕೊಟ್ರು, ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜೋಡಿಸಿ ಹೆಣ್ಮಕ್ಳಿಗೆ ಏನಾಗಬೇಕು ಅಂತ ಯೋಚನೆಗಳನ್ನು ಮಾಡಿದ್ರು. ಅಂದ್ರೆ ಸಾಮಾನ್ಯ ವ್ಯಕ್ತಿಗಳಿಗೆ ಏನ್ ಅಗತ್ಯ ಇದೆ ಅನ್ನೋದನ್ನ ಸರ್ಕಾರ ಯೋಚನೆ ಮಾಡತ್ತಂತ ಸಂಗತಿಯನ್ನು ಪ್ರಾರಂಭ ಮಾಡಿದ್ದು ಯಡಿಯೂರಪ್ಪನವರ ಸಂದರ್ಭದಲ್ಲಿ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಹೀಗೆ ಅದಕ್ಕೂ ಶಿಸ್ತಿದೆ. ಬಜೆಟ್ ಮಂಡನೆ ಮಾಡಬೇಕಾದ್ರೆ ಅನೇಕ ಸಂಗತಿಗಳನ್ನ ಅದರಲ್ಲಿ ಜೋಡಿಸಬೇಕು ಅನ್ನೋಂಥದ್ದು, ಆ ದಿಕ್ಕಲ್ಲಿ ಯೋಚನೆ ಮಾಡಬೇಕು ಅನ್ನೋ ಸಂಗತಿಗಳು, ನಿಯಮಗಳೆಲ್ಲ ಇದ್ದೇ ಇದೆ. ಆದ್ರೆ ಈಗ ಈ ಬಾರಿಯ ಬಜೆಟ್ ನಿಯಮವನ್ನ ಮೀರಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ಕೂಡ ನಮ್ಮ ಕಣ್ಣು ಮುಂದಿದೆ. ಮಾನ್ಯ ಅಧ್ಯಕ್ಷರೇ, ವಿತ್ತೀಯ ಕೊರತೆ, ವಿತ್ತೀಯ ಶಿಸ್ತು ಹೇಗಿರಬೇಕು ಅಂತ ಹೇಳಿದ್ರು, ಅದನ್ನ ಮೀರುವಂತ ಹಂತಕ್ಕೆ ನಾವು ತಲುಪಿಬಿಟ್ಟಿದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ಮಂಡಿಸಿದಂತ ಬಜೆಟ್ ಏನಿದೆ ಅದರಲ್ಲಿ ವಿತ್ತೀಯ ಶಿಸ್ತುಗಳೇನಿತ್ತು ಅದೆಲ್ಲದೂ ಕೂಡ ಗಾಳಿಗೆ ತೂರುವಂತ ಕೆಲಸಗಳನ್ನು ಮಾಡಿದ್ದಾರೆ. 2.95 ಹೋಗ್ಬಿಟ್ಟಿದೆ ನಾವು ಈಗಾಗಲೇ. ಆಮೇಲೆ ಏನು ಅಂತ ಯೋಚನೆ ಮಾಡಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ. ಇವತ್ತು ಈ ಹಂತದಲ್ಲಿ ಯೋಚನೆ ಮಾಡುವಂತ ಸ್ಥಿತಿ ಈ ಬಾರಿಯ ಬಜೆಟ್ ಇರುವಂತ. ಒಂದ್ ಕಡೆ ಬಜೆಟ್ ಏನು ಅಂತ ನಾವು ಹೇಳ್ತೇವೆ, ಹೋದ ಬಾರಿಯ ಏನೇನೆಲ್ಲ ಸಂಗತಿಗಳು ಮಾಡಿದ್ದೇವೆ ಅಂತ ಪುಸ್ತಕಗಳನ್ನ ಮುದ್ರಣ ಮಾಡಿ ನಮಗೆ ಕೊಟ್ಟಿದ್ದೀರಾ. ಈ ಪುಸ್ತಕವನ್ನ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ, ಅನುಪಾಲನಾ ವರದಿಗಳನ್ನ ಯೋಚನೆ ಮಾಡಿದ್ರೆ ಅನುಪಾಲನಾ ವರದಿಗೂ ಈಗಿರುವಂತ ಬಜೆಟ್ ಮಂಡನೆ ಮಾಡಿರುವಂತಹ ಗಾತ್ರಕ್ಕೂ ಅನೇಕ ವ್ಯತ್ಯಾಸಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅನುಪಾಲನಾ ವರದಿಗಳನ್ನ ಗಮನದಲ್ಲಿ ಇಟ್ಕೊಂಡು, ಯಾಕಂದ್ರೆ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಅನುಪಾಲನಾ ವರದಿಯನ್ನು ನಾವು ಕೊಡ್ತೇವೆ. ಬಜೆಟ್ ಮಾಡಿ ನಂತರ ಅನುಪಾಲನಾ ವರದಿಯನ್ನ ಗಮನದಲ್ಲಿ ಇಟ್ಕೊಂಡು ಬಜೆಟ್ ಮಾಡುವಂತದ್ದು ಬಹಳ ಅಗತ್ಯ ಇದೆ ಅನ್ನೋ ಸಲಹೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಬಜೆಟ್ ನಾವು ಸಾವಿರಾರು ಲಕ್ಷಾಂತರ ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡ್ತೇವೆ. ಆದ್ರೆ ಅನುಪಾಲನಾ ವರದಿ ಒಳಗಡೆ ನಾವು ಅದಕ್ಕೆ ಹಣ ಕೊಡಬೇಕಾಗಿರುವಂತ ಸಂದರ್ಭಗಳು ಹಣವನ್ನೇ ಕೊಡದೇ ಇರುವಂತ ಸ್ಥಿತಿ, ಮೋರ್ ದನ್ 50% ಕಡಿಮೆ ಮಾಡುವಂತ ಸ್ಥಿತಿ ಇದೆಯಲ್ಲ, ಇದು ಎಲ್ಲೋ ಒಂದ್ ಕಡೆಗೆ ನಮಗೆ ಅನುಮಾನಕ್ಕೆ ಎಡೆ ಮಾಡಿಕೊಡುವಂತದ್ದು, ಈ ರಾಜ್ಯದ ಜನತೆಯನ್ನ ಕತ್ತಲಲ್ಲಿ ಇಡುವಂತ ಕೆಲಸವನ್ನ ಮಾಡುತ್ತೆ ಅಂತ ಆದ್ರೆ ಬಜೆಟ್ ಮಂಡನೆ ಮಾಡಿದಾಗ ಬಹಳ ಅದಕ್ಕೆ ಬೇರೆ ರೀತಿಯ ರೂಪಗಳನ್ನ ಕೊಡ್ತಾ ಇರ್ತಾರೆ. ಆದ್ರೆ ಅನುಪಾಲನಾ ವರದಿ ಬಂದಾಗ ಇದು ಸತ್ಯಕ್ಕೆ ಹತ್ತಿರವಾಗಿರುವಂತಹ ಸಂಗತಿಗಳು ಇದರಲ್ಲಿ ಅಡಕ ಆಗಿರುತ್ತೆ. ಹಾಗಾಗಿ ಅನುಪಾಲನಾ ವರದಿಯನ್ನ ಮೊದಲು ನೋಡಬೇಕಾದಂತ ಪರಿಸ್ಥಿತಿ ಇವತ್ತಿದೆ. ಯಾರು ಮಂಡನೆಯನ್ನ ಮಾಡ್ತಾರೆ ಅವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಬಜೆಟ್ ಅನ್ನು ಮಂಡನೆ ಮಾಡಬೇಕಾದ್ರೆ ನಾನು ಬಹಳ ಡೀಟೇಲ್ ನಾನು ಹೋಗೋದಿಲ್ಲ. ಅನುಪಾಲನಾ ವರದಿ ನೋಡ್ಬಿಟ್ರೆ ಸಾಕಾಗತ್ತೆ ರಾಜ್ಯ ಸರ್ಕಾರದ ಒಟ್ಟು ವೈಫಲ್ಯತೆಗಳು ಏನು ಅಂತ ಹೇಳಿ. ಹಾಗಾಗಿ ಇದನ್ನು ಗಮನದಲ್ಲಿ ಇಟ್ಕೊಂಡು ಆಲೋಚನೆ ಮಾಡುವಂತದ್ದು ಅಗತ್ಯ ಇದೆ. ಮುಂದಿನ ಬಾರಿ ಬಜೆಟ್ ಮಂಡನೆ ಮಾಡೋದಕ್ಕಿಂತ ಮುಂಚೆ ಅನುಪಾಲನಾ ವರದಿಯನ್ನು ರೆಡಿ ಮಾಡಿಕೊಂಡು ಆ ನಂತರದಲ್ಲಿ ಬಜೆಟ್ ಮಂಡನೆಗೆ ಹೋದ್ರೆ ಗೌರವ ಬರುತ್ತೆ, ಈ ರಾಜ್ಯದ ಜನತೆಗೆ ನ್ಯಾಯ ಸಿಕ್ಕಂಗಾಗತ್ತೆ ಅಂತೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ.